ಕಥೆಯ ಆರಂಭದಲ್ಲಿ ಒಂದು ಸಂತೋಷದ ಕುಟುಂಬವನ್ನು ನಮಗೆ ಪರಿಚಯಿಸಲಾಗುತ್ತದೆ. ಅವರು ತಮ್ಮ ಜೀವನವನ್ನು ತುಂಬಾ ಖುಷಿಯಿಂದ ಕಳೆಯುತ್ತಿರುತ್ತಾರೆ. ಆದರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ತಮ್ಮ ಜೀವನದಲ್ಲಿ ಕಲ್ಪಿಸಿಕೊಳ್ಳಲಾಗದಷ್ಟು ಭಯಾನಕ ಘಟನೆ ನಡೆಯಲಿದೆ ಎಂಬ ಅರಿವು ಅವರಿಗಿರುವುದಿಲ್ಲ. ಗಂಡ ಮತ್ತು ಹೆಂಡತಿ ಮಾತಿನಲ್ಲಿ ಮಗ್ನರಾಗಿದ್ದಾಗ ಇದ್ದಕ್ಕಿದ್ದಂತೆ ಹೊರಗಿನಿಂದ ಜನರ ಕಿರುಚಾಟದ ಧ್ವನಿ ಕೇಳಿಸುತ್ತದೆ. ಅವರಿಬ್ಬರು ಮನೆಯಿಂದ ಹೊರಬಂದಾಗ ಅಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಏನೋ ದೊಡ್ಡ ಅನಾಹುತ ಸಂಭವಿಸಲಿದೆ ಎಂಬಂತೆ ಜನರು ತಮ್ಮ ಮನೆಗಳನ್ನು ಬಿಟ್ಟು ಓಡುತ್ತಿದ್ದರು. ಜೇಸನ್ ಮತ್ತು ಬೆತ್ ತಮ್ಮ ನೆರೆಹೊರೆಯವರು ಸಹ ಗಾಬರಿಯಿಂದ ಮನೆ ಖಾಲಿ ಮಾಡುತ್ತಿರುವುದನ್ನು ನೋಡುತ್ತಾರೆ. ಜೇಸನ್ ನೆರೆಯವನನ್ನು ಕೇಳುತ್ತಾನೆ, ಏನಾಯಿತು? ನೀವೆಲ್ಲ ಯಾಕೆ ಮನೆ ಬಿಟ್ಟು ಹೋಗುತ್ತಿದ್ದೀರಿ? ಆದರೆ ಅವರು ಎಷ್ಟು ಧಾವಂತದಲ್ಲಿದ್ದರೆಂದರೆ ಜೇಸನ್ ಮಾತಿಗೆ ಉತ್ತರಿಸಲೇ ಇಲ್ಲ. ಅಷ್ಟರಲ್ಲಿ ನೆರೆಯವರ ಮಗ ತನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿರುವುದನ್ನು ಜೇಸನ್ ಗಮನಿಸುತ್ತಾನೆ. ಅವನು ಆ ಹುಡುಗನ ಹತ್ತಿರ ಹೋಗಿ ವಿಚಾರಿಸಿದಾಗ ಆ ಹುಡುಗ ಹೇಳುತ್ತಾನೆ, ನನ್ನ ತಂದೆಯ ಗೆಳೆಯ ಒಬ್ಬರು ಸರ್ಕಾರಿ ಅಧಿಕಾರಿ. ಅವರು ಹೇಳುವ ಪ್ರಕಾರ ನಗರದಲ್ಲಿ ಒಂದು ಭಯಾನಕ ವೈರಸ್ ಹರಡಿದೆ. ಅದು ಸಾಮಾನ್ಯ ಮನುಷ್ಯರನ್ನು ರಾಕ್ಷಸರನ್ನಾಗಿ ಬದಲಾಯಿಸುತ್ತದೆ. ಆದರೆ ಅಷ್ಟರಲ್ಲಿ ಆ ಹುಡುಗನ ತಾಯಿ ಬಂದು ಅವನನ್ನು ಕರೆದುಕೊಂಡು ಹೋಗುತ್ತಾಳೆ. ಜೇಸನ್ ಅವಳನ್ನು ಆ ವೈರಸ್ ಬಗ್ಗೆ ಕೇಳಿದಾಗ ಆಕೆ ಹೇಳುತ್ತಾಳೆ, ಈಗ ವಿವರಿಸಲು ಸಮಯವಿಲ್ಲ. ಕೂಡಲೇ ನಿನ್ನ ಹೆಂಡತಿ ಮಗುವನ್ನು ಕರೆದುಕೊಂಡು ಈ ನಗರದಿಂದ ಎಷ್ಟು ದೂರ ಸಾಧ್ಯವೋ ಅಷ್ಟು ದೂರ ಹೋಗು. ಇದನ್ನು ಕೇಳಿ ಜೇಸನ್ ಮತ್ತು ಬೆತ್ ಭಯಭೀತರಾಗುತ್ತಾರೆ. ಜೇಸನ್ ತಡಮಾಡದೆ ತನ್ನ ಕುಟುಂಬವನ್ನು ಕಾರಿನಲ್ಲಿ ಕೂರಿಸಿಕೊಂಡು ನಗರದಿಂದ ಹೊರಗೆ ಹೋಗಲು ಪ್ರಯತ್ನಿಸುತ್ತಾನೆ. ಆದರೆ ದಾರಿಯಲ್ಲಿ ಒಂದು ವಿಚಿತ್ರ ದೃಶ್ಯ ಕಾಣಿಸುತ್ತದೆ. ನಗರದಿಂದ ಓಡಿ ಹೋಗುತ್ತಿದ್ದ ನೆರೆಹೊರೆಯವರು ಮತ್ತೆ ನಗರದ ಕಡೆಗೆ ವಾಪಸ್ ಬರುತ್ತಿರುತ್ತಾರೆ. ಮುಂದೆ ಅವರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಳ್ಳುತ್ತಾರೆ. ಕಾರಿನಿಂದ ಹೊರಬಂದು ನೋಡಿದಾಗ ನಗರದಿಂದ ಹೊರಹೋಗುವ ಏಕೈಕ ರಸ್ತೆಯನ್ನು ಪೊಲೀಸರು ಬಂದ್ ಮಾಡಿರುತ್ತಾರೆ. ಆಕಾಶದಲ್ಲಿ ಹೆಲಿಕಾಪ್ಟರ್ಗಳು ಹಾರಾಡುತ್ತಿರುತ್ತವೆ. ನಗರದಲ್ಲಿ ವೈರಸ್ ಹರಡಿದೆ, ಆದ್ದರಿಂದ ಎಲ್ಲರೂ ವಾಪಸ್ ತಮ್ಮ ಮನೆಗಳಿಗೆ ಹೋಗಬೇಕು ಎಂದು ಜನರಿಗೆ ಸೂಚನೆ ನೀಡಲಾಗುತ್ತದೆ. ಜೇಸನ್ಗೆ ಇದು ವಿಚಿತ್ರವೆನಿಸುತ್ತದೆ. ವೈರಸ್ ಹರಡಿದ್ದರೆ ಜನರನ್ನು ಹೊರಗೆ ಕಳುಹಿಸುವ ಬದಲು ಮತ್ತೆ ನಗರದ ಒಳಗೆ ಇರಲು ಏಕೆ ಹೇಳುತ್ತಿದ್ದಾರೆ ಎಂದು ಅವನು ಯೋಚಿಸುತ್ತಾನೆ. ಅಷ್ಟರಲ್ಲಿ ಪಕ್ಕದ ಬೆಟ್ಟದಿಂದ ಒಂದು ದೊಡ್ಡ ಕಲ್ಲು ಅವರ ಕಾರಿನ ಮೇಲೆ ಬೀಳುತ್ತದೆ. ಬೆಟ್ಟ ನಡುಗಲು ಶುರುವಾಗುತ್ತದೆ ಮತ್ತು ಬೆಟ್ಟದ ಹಿಂದಿನಿಂದ 2 ಮಿಲಿಟರಿ ಫೈಟರ್ ಜೆಟ್ಗಳು ಬಂದು ನಗರದ ಮೇಲೆ ಬಾಂಬ್ಗಳ ಮಳೆ ಸುರಿಸುತ್ತವೆ. ಇಡೀ ನಗರವು ಕ್ಷಣಾರ್ಧದಲ್ಲಿ ಬೂದಿಯಾಗುತ್ತದೆ. ಪೊಲೀಸರ ಮಾತು ಕೇಳಿ ಮನೆಗೆ ವಾಪಸ್ ಹೋಗಿದ್ದರೆ ತಮ್ಮ ಕಥೆಯೂ ಮುಗಿಯುತ್ತಿತ್ತು ಎಂಬುದು ಬೆತ್ಗೆ ಅರ್ಥವಾಗುತ್ತದೆ. ಈಗ ಆ ಫೈಟರ್ ಜೆಟ್ಗಳು ರಸ್ತೆಯಲ್ಲಿರುವ ಜನರತ್ತ ಬರತೊಡಗುತ್ತವೆ. ಸರ್ಕಾರವೇ ತಮ್ಮನ್ನು ಕೊಲ್ಲಲು ಸಂಚು ರೂಪಿಸಿದೆ ಎಂಬುದು ಎಲ್ಲರಿಗೂ ಮನವರಿಕೆಯಾಗುತ್ತದೆ. ಪ್ರಾಣ ಉಳಿಸಿಕೊಳ್ಳಲು ಜನರು ದಿಕ್ಕಾಪಾಲಾಗಿ ಓಡುತ್ತಾರೆ. ಎಲ್ಲೇ ಓಡಿದರೂ ಫೈಟರ್ ಜೆಟ್ಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಜೇಸನ್ ಮತ್ತು ಬೆತ್ಗೆ ಅರ್ಥವಾಗುತ್ತದೆ. ಆಗ ಬೆತ್ ಬೆಟ್ಟದ ಮೇಲೆ ಒಂದು ಶಾಲೆಯನ್ನು ನೋಡುತ್ತಾಳೆ. ಅಲ್ಲಿ ಅಡಗಿಕೊಳ್ಳುವುದು ಸುರಕ್ಷಿತ ಎಂದು ಅವಳಿಗೆ ಅನ್ನಿಸುತ್ತದೆ. ಜೇಸನ್, ಬೆತ್ ಮತ್ತು ಮಗಳು ಜೋಯಿ ಬೆಟ್ಟದ ಮೇಲಿರುವ ಶಾಲೆಯತ್ತ ಓಡುತ್ತಾರೆ. ಫೈಟರ್ ಜೆಟ್ಗಳು ಬ್ರಿಡ್ಜ್ ಮೇಲಿದ್ದ ಜನರ ಮೇಲೆ ಬಾಂಬೆಸೆಯುತ್ತವೆ. ಹೇಗೋ ಓಡಿ ಶಾಲೆಯನ್ನು ತಲುಪಿದ ಈ ಕುಟುಂಬಕ್ಕೆ ಅಲ್ಲಿ ಅದೃಷ್ಟವಶಾತ್ ಒಂದು ಸುರಂಗ, ಟನಲ್, ಬಂಕರ್ ಸಿಗುತ್ತದೆ. ಬಾಂಬ್ ಸ್ಫೋಟಗೊಳ್ಳುವ ಕೆಲವೇ ಸೆಕೆಂಡುಗಳ ಮೊದಲು ಅವರು ಆ ಬಂಕರ್ ಒಳಗೆ ಸೇರಿಕೊಳ್ಳುತ್ತಾರೆ. ಬಂಕರ್ ಬಾಗಿಲು ಮುಚ್ಚಿದ ತಕ್ಷಣ ಮೇಲೆ ಭೀಕರ ಸ್ಫೋಟವಾಗುತ್ತದೆ. ಆದರೆ ಬಂಕರ್ ಕೆಳಗಿದ್ದ ಕಾರಣ ಇವರ ಪ್ರಾಣ ಉಳಿಯುತ್ತದೆ. ಆದರೆ ಇಡೀ ನಗರವನ್ನೇ ನಾಶ ಮಾಡುವಂತ ಅಂತಹ ವೈರಸ್ ಯಾವುದಿರಬಹುದು ಎಂಬುದು ಅವರಿಗೆ ಯಕ್ಷಪ್ರಶ್ನೆಯಾಗಿ ಉಳಿಯುತ್ತದೆ. ಈಗ ಬಂಕರ್ ಒಳಗೆ ಇರುವುದೊಂದೇ ಬದುಕಲು ಇರುವ ದಾರಿ ಎಂಬುದು ಅವರಿಗೆ ಮನವರಿಕೆಯಾಗುತ್ತದೆ. ತಿನ್ನಲು ಅಲ್ಲಿ ಹಳೆಯ ಎಕ್ಸ್ಪೈರಿ ದಿನಾಂಕ ಮುಗಿದ ಆಹಾರವಿತ್ತು. ಅದು ಮೂವರಿಗೆ ದೀರ್ಘಕಾಲದವರೆಗೆ ಸಾಕಾಗುವಷ್ಟಿತ್ತು. ಬಾಗಿಲು ಮುಚ್ಚುವಾಗ ಬೆತ್ ಕೈಗೆ ಬಲವಾದ ಗಾಯವಾಗಿತ್ತು. ಆ ವೈರಸ್ ತಮ್ಮ ಮೇಲೆ ದಾಳಿ ಮಾಡಿರಬಹುದೇ ಎಂಬ ಭಯವೂ ಅವರಿಗಿತ್ತು. ಜೇಸನ್ ಕಬ್ಬಿಣದ ಸರಪಳಿಯಿಂದ ಬಂಕರ್ ಬಾಗಿಲನ್ನು ಭದ್ರಪಡಿಸುತ್ತಾನೆ. ದಿನಗಳು ಉರುಳಿದಂತೆ ಕೆಸರು ಮಿಶ್ರಿತ ನೀರು ಮತ್ತು ಅದೇ ಹಳೆಯ ಆಹಾರದೊಂದಿಗೆ ಬದುಕುವುದೇ ದೊಡ್ಡ ಸವಾಲಾಗುತ್ತದೆ. ಹೊರಗಿನ ಪ್ರಪಂಚದ ಜೊತೆಗಿನ ಸಂಬಂಧ ಸಂಪೂರ್ಣವಾಗಿ ಕಡಿತಗೊಳ್ಳುತ್ತದೆ. ಬಂಕರ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ದಿನಗಳು ಕಳೆದು ಹೋಗುತ್ತವೆ. ಜೋಯಿ ತನ್ನ ತಾಯಿಯು ತಯಾರಿಸಿಕೊಟ್ಟ ಪೆರಿಸ್ಕೋಪ್ ಮೂಲಕ ಹೊರಗಿನ ಪ್ರಪಂಚವನ್ನು ನೋಡುತ್ತಾಳೆ. ಅಲ್ಲಿ ಎಲ್ಲವೂ ನಾಶವಾಗಿತ್ತು, ಮನುಷ್ಯರ ಸುಳಿವೇ ಇರಲಿಲ್ಲ. ತಾವು ಮಾತ್ರ ಈ ಪ್ರಪಂಚದಲ್ಲಿ ಬದುಕಿರುವ ಕೊನೆಯ ಮನುಷ್ಯರೇ ಎಂದು ಆ ಮಗುವಿಗೆ ಅನಿಸುತ್ತದೆ. ಆದರೆ ತಾಯಿ ಅವಳಿಗೆ ಧೈರ್ಯ ತುಂಬುತ್ತಾ, ಹಾಗೆ ಯೋಚಿಸಬೇಡ, ನಿನ್ನ ಗೆಳೆಯರು ಕೂಡ ಎಲ್ಲೋ ಒಂದು ಕಡೆ ನಮ್ಮಂತೆಯೇ ಬದುಕಿರಬಹುದು ಎಂದು ಸಮಾಧಾನಪಡಿಸುತ್ತಾಳೆ. ಅವರು ಎಲ್ಲೋ ಅಡಗಿಕೊಂಡಿದ್ದರು. ರಾತ್ರಿಯಾಗಿತ್ತು ಮತ್ತು ಡಿನ್ನರ್ ಸಮಯವಾಗಿತ್ತು. ಅವರ ಬಳಿ ಆಹಾರ ಕೂಡ ಕಡಿಮೆ ಉಳಿದಿತ್ತು. ಹಾಗಾಗಿ ಆ ಮೂವರು ಸ್ವಲ್ಪವೇ ಆಹಾರ ಸೇವಿಸಿ ಸಮಾಧಾನಪಟ್ಟುಕೊಳ್ಳುತ್ತಿದ್ದರು. ಆದರೆ ಇಂದು ಜೋಯಿಯ ಹಠಕ್ಕಾಗಿ ಆಕೆಗೆ ಒಂದು ಸಂಪೂರ್ಣ ಟಿನ್ ಡಬ್ಬಿಯನ್ನು ನೀಡಲಾಯಿತು. ಜೋಯಿ ಟಿನ್ ಡಬ್ಬಿಯನ್ನು ತೆರೆದಾಗ ಅದು ಒಳಗಿನಿಂದ ಖಾಲಿ ಇರುವುದನ್ನು ಕಂಡಳು. ಆ ಡಬ್ಬಿಯ ಹಿಂಭಾಗದಲ್ಲಿ ಒಂದು ಸಣ್ಣ ರಂಧ್ರವಿತ್ತು. ಬಹುಶಃ ಯಾವುದೋ ಪ್ರಾಣಿ ಅದರೊಳಗಿನ ಆಹಾರವನ್ನು ಕಳ್ಳತನ ಮಾಡಿತ್ತು. ಬೆತ್ ಉಳಿದ ಎಲ್ಲಾ ಡಬ್ಬಿಗಳನ್ನು ಪರೀಕ್ಷಿಸಿದಾಗ ಒಟ್ಟು 12 ಡಬ್ಬಿಗಳು ಖಾಲಿಯಾಗಿರುವುದು ತಿಳಿಯಿತು. ಇದನ್ನು ಕಂಡು ಅವರು ತುಂಬಾ ಆತಂಕಕ್ಕೊಳಗಾದರು, ಏಕೆಂದರೆ ಅದು ಅವರ 2 ವಾರಗಳ ಪಡಿತರವಾಗಿತ್ತು. ಬೆತ್ ವಾತಾಯನ, ವೆಂಟಿಲೇಷನ್ ಜಾಲರಿಯ ಕಡೆಗೆ ನೋಡಿ, ಬಹುಶಃ ಯಾವುದೋ ಇಲ್ಲಿ ಒಳಗೆ ಬಂದು ಆಹಾರವನ್ನು ತೆಗೆದುಕೊಂಡು ಹೋಗಿರಬಹುದು ಎಂದು ಊಹಿಸಿದಳು.
ಇದು ಇಲಿಯಾಗಿದ್ದರೆ ಇದನ್ನು ಕೂಡಲೇ ಕೊಲ್ಲಬೇಕು, ಇಲ್ಲದಿದ್ದರೆ ಇದು ನಮ್ಮೆಲ್ಲ ಆಹಾರವನ್ನು ಹಾಳು ಮಾಡುತ್ತದೆ ಎಂದು ಬೆತ್ ಹೇಳಿದಳು. ಮಗಳ ಬೇಸರದ ಮುಖ ನೋಡಿ ಜಸನ್ ಆಕೆಗೆ ಸಮಾಧಾನ ಮಾಡುತ್ತಾ, ಸಣ್ಣ ವಿಷಯಗಳಿಗೆ ತಲೆಕೆಡಿಸಿಕೊಳ್ಳಬೇಡ. ಆಹಾರ ಖಾಲಿಯಾದರೂ ನಾನು ಮೇಲೆ ಹೋಗಿ ಸ್ವಲ್ಪ ಸಾಮಾನುಗಳನ್ನು ತರುತ್ತೇನೆ ಎಂದನು. ಮರುದಿನ ಜೋಯಿ ತನ್ನ ತಾಯಿಯ ಜೊತೆ ಬ್ಲಾಕ್ಗಳೊಂದಿಗೆ ಆಟವಾಡುತ್ತಿದ್ದಾಗ ಹಿಂದಿನಿಂದ ಒಂದು ಸಣ್ಣ ಶಬ್ದ ಕೇಳಿಸಿತು. ಜೋಯಿ ಹಿಂದೆ ತಿರುಗಿ ನೋಡಿದಾಗ ಒಂದು ಇಲಿ ಮತ್ತೆ ಟಿನ್ ಆಹಾರವನ್ನು ಕದಿಯಲು ಬಂದಿತ್ತು. ಆ ಇಲಿ ಓಡಿ ಹೋಗುವ ಮೊದಲೇ ಜೋಯಿ ತಕ್ಷಣ ತನ್ನ ಪೋಷಕರನ್ನು ಕರೆದಳು. ಇಂದು ಹೇಗಾದರೂ ಮಾಡಿ ಆ ಇಲಿಯನ್ನು ಕೊಲ್ಲಲೇಬೇಕಿತ್ತು. ಜಸನ್ ಕೋಪದಿಂದ ಚಾಕು ತೆಗೆದುಕೊಂಡು ಅದನ್ನು ತುಂಡು ಮಾಡಲು ಮುಂದೆ ಬಂದನು. ಆದರೆ ಆ ಪುಟ್ಟ ಇಲಿ ತುಂಬಾ ವೇಗವಾಗಿತ್ತು. ಅದು ಜಸನ್ನ ಪೆಟ್ಟಿನಿಂದ ತಪ್ಪಿಸಿಕೊಂಡು ಓಡಿಹೋಯಿತು ಮತ್ತು ಟೇಬಲ್ ಮೇಲಿದ್ದ ಲಾಟಿನನ್ನು ಕೆಳಗೆ ಬೀಳಿಸಿತು. ಅದು ತನ್ನ ಬಿಲದೊಳಗೆ ನುಗ್ಗುವಷ್ಟರಲ್ಲಿ ಬೆತ್ ಇದ್ದಕ್ಕಿದ್ದಂತೆ ಅದರ ಮೇಲೆ ಎರಗಿ ಇಲಿಯನ್ನು ಕೊಂದಳು. ಅವರೆಲ್ಲರೂ ಇಲಿಯನ್ನು ಕೊಂದ ಖುಷಿಯಲ್ಲಿದ್ದಾಗ ಇನ್ನೊಂದೆಡೆ ಲಾಟಿನು ಬಿದ್ದಿದ್ದರಿಂದ ಬೆಂಕಿ ನಿಧಾನವಾಗಿ ಹರಡತೊಡಗಿತು. ಜಸನ್ ಓಡಿಹೋಗಿ ಆ ಲಾಟಿನನ್ನು ಆರಿಸಲು ಪ್ರಯತ್ನಿಸಿದನು, ಆದರೆ ಅದು ತುಂಬಾ ಬಿಸಿಯಾಗಿದ್ದರಿಂದ ಜಸನ್ ಕೈ ಸುಟ್ಟು ಹೋಯಿತು ಮತ್ತು ಲಾಟಿನಿನ ಗಾಜು ಒಡೆದು ಇಡೀ ಟೇಬಲ್ಗೆ ಬೆಂಕಿ ಹೊತ್ತಿಕೊಂಡಿತು. ಬೆತ್ ಪರದೆಯನ್ನು ಹರಿದು ಬೆಂಕಿ ಆರಿಸಲು ಪ್ರಯತ್ನಿಸಿದಳು. ಜಸನ್ ನಳದಿಂದ ಅರ್ಧ ಬಕೆಟ್ ನೀರು ತಂದು ಬೆಂಕಿಯ ಮೇಲೆ ಸುರಿದನು. ಹೇಗೋ ಮಾಡಿ ಅವರಿಬ್ಬರೂ ಆ ಬೆಂಕಿಯನ್ನು ಆರಿಸಿದರು. ಆದರೆ ಅಪಾಯ ಇನ್ನೂ ತಪ್ಪಿರಲಿಲ್ಲ. ಬೆಂಕಿಯಿಂದ ಬಂದ ಹೊಗೆ ಇಡೀ ಬಂಕರ್ ಅನ್ನು ಆವರಿಸಿತು ಮತ್ತು ಆ ಹೊಗೆ ನಿಧಾನವಾಗಿ ವಾತಾಯನ ಜಾಲರಿಯ ಮೂಲಕ ಮೇಲಕ್ಕೆ ಹೋಗತೊಡಗಿತು. ಇದನ್ನು ಕಂಡು ಅವರೆಲ್ಲರೂ ಗಾಬರಿಯಾದರು, ಏಕೆಂದರೆ ಈ ಹೊಗೆ ಅವರು ಅಲ್ಲಿರುವುದನ್ನು ತೋರಿಸಿಕೊಡುತ್ತಿತ್ತು. ಈಗ ಎಲ್ಲರೂ ಉಸಿರು ಬಿಗಿ ಹಿಡಿದು ಕುಳಿತಿದ್ದರು. ಬಹುಶಃ ರಾತ್ರಿಯ ಕತ್ತಲೆ ಹೊಗೆಯನ್ನು ಮರೆಮಾಡಬಹುದು, ಆಗ ಯಾರಿಗೂ ನಮ್ಮ ಅಡಗುತಾಣದ ಬಗ್ಗೆ ತಿಳಿಯುವುದಿಲ್ಲ ಎಂದು ಜಸನ್ ಹೇಳಿದನು. ಆ ಮೂವರು ಭಯದ ನೆರಳಿನಲ್ಲಿ ಇಡೀ ರಾತ್ರಿ ಎಚ್ಚರವಾಗಿಯೇ ಇದ್ದರು. ಮರುದಿನ ಬೆಳಿಗ್ಗೆ ಅವರು ಸಮಾಧಾನಕ್ಕಾಗಿ ಪೆರಿಸ್ಕೋಪ್ ಮೂಲಕ ಹೊರಗೆ ಇಣುಕಿ ನೋಡಿದಾಗ ಅವರಿಗೆ ಆಘಾತವಾಯಿತು. ಹೊರಗೆ ಇಡೀ ಹೊಗೆಯ ಮೋಡವೇ ಎದ್ದಿತ್ತು. ತಮ್ಮ ಅಡಗುತಾಣದ ರಹಸ್ಯ ಬಯಲಾಗಿದೆ ಎಂದು ಅವರಿಗೆ ಖಚಿತವಾಯಿತು. ಬೆತ್ ಹೇಳಿದಳು, ಹೊಗೆ ಎದ್ದಿದ್ದರೆ ಸುತ್ತಮುತ್ತ ಬೂದಿ ಕೂಡ ಜಮೆಯಾಗಿರುತ್ತದೆ, ಅದನ್ನು ನೋಡಿ ನಮ್ಮ ಅಡಗುತಾಣವನ್ನು ಪತ್ತೆ ಹಚ್ಚಬಹುದು. ಆದ್ದರಿಂದ ಈಗ ನಾವು ಬೂದಿಯನ್ನು ಸ್ವಚ್ಛಗೊಳಿಸಬೇಕು. ದಂಪತಿಗಳಿಬ್ಬರು ಹೊರಗೆ ಹೋಗಿ ಸ್ವಚ್ಛಗೊಳಿಸಲು ನಿರ್ಧರಿಸಿದರು. ಹೋಗುವ ಮೊದಲು ಜಸನ್ ತನ್ನ ಮಗಳು ಜೋಯಿಗೆ, ನನಗೆ ಮಾತು ಕೊಡು, ಹೊರಗಿನಿಂದ ಯಾವುದೇ ಶಬ್ದ ಬಂದರೂ ಅಥವಾ ಏನೇ ಆದರೂ ನೀನು ಹೊರಗೆ ಬರಬಾರದು ಎಂದು ಹೇಳಿದನು. ಮಾತು ಪಡೆದ ನಂತರ ಅವರು ಬಾಗಿಲಿನ ಸರಪಳಿಯನ್ನು ತೆರೆದರು, ಹೊರಗಿನ ಶಬ್ದಗಳನ್ನು ಗಮನವಿಟ್ಟು ಕೇಳಿಸಿಕೊಂಡರು ಮತ್ತು ಯಾರೂ ಇಲ್ಲ ಎಂದು ಖಚಿತವಾದಾಗ ಇಬ್ಬರೂ ಬಂಕರ್ನಿಂದ ಹೊರಬಂದರು. ಈಗ ಅವರ ಮಗಳು ಒಳಗೆ ಒಬ್ಬಳೇ ಉಳಿದಿದ್ದಳು. ಅವಳು ತನ್ನ ಪೋಷಕರಿಗಾಗಿ ಕಾಯುತ್ತಿದ್ದಳು. ಆದರೆ ಬಹಳ ಹೊತ್ತಾದರೂ ಅವರು ಹಿಂತಿರುಗದಿದ್ದಾಗ ಅವಳು ಸ್ಟೂಲ್ ಮೇಲೆ ಹತ್ತಿ ದೂರದರ್ಶಕದಿಂದ ಬನಾಕ್ಯುಲರ್ಸ್ ಹೊರಗೆ ನೋಡಲು ಪ್ರಾರಂಭಿಸಿದಳು. ತನ್ನ ಪೋಷಕರು ಬಂಕರ್ ಬಾಗಿಲನ್ನು ಮರೆಮಾಡಲು ಪ್ರಯತ್ನಿಸುತ್ತಿರುವುದನ್ನು ಅವಳು ಕಂಡಳು. ಅಷ್ಟರಲ್ಲಿ ಕಾಡಿನ ದೂರದಲ್ಲಿ ಒಂದು ಕಪ್ಪು ನೆರಳು ವೇಗವಾಗಿ ಅವರ ಕಡೆಗೆ ಬರುತ್ತಿರುವುದನ್ನು ಅವಳು ಗಮನಿಸಿದಳು. ಮಗು ಜೋರಾಗಿ ಕಿರುಚುತ್ತಾ, ಅಪ್ಪ ಹಿಂದೆ ನೋಡಿ ಎಂದು ಹೇಳಿದಳು. ಆದರೆ ಅಂತರ ಬಹಳಷ್ಟಿದ್ದರಿಂದ ಅವಳ ಪೋಷಕರಿಗೆ ಕೇಳಿಸಲಿಲ್ಲ. ಭಯವಿದ್ದರೂ ಜೋಯಿ ಏಣಿಯ ಮೇಲೆ ಹತ್ತಿ ಬಂಕರ್ನಿಂದ ಹೊರಬಂದಳು. ಹೊರಬರುತ್ತಿದ್ದಂತೆ ಅವಳ ಪೋಷಕರು ಅಲ್ಲಿ ಇರಲಿಲ್ಲ. ಅವಳು ಜೋರಾಗಿ ಅವರನ್ನು ಕೂಗ್ತೊಡಗಿದಳು. ಅಷ್ಟರಲ್ಲಿ ಹಿಂದಿನಿಂದ ಯಾರೋ ಅವಳ ಬಾಯಿ ಒತ್ತಿ ಹಿಡಿದರು. ಅದು ಅವಳ ತಾಯಿ. ಕೆಲವು ಸೆಕೆಂಡುಗಳ ನಂತರ ಕಾಡು ಜಿಂಕೆಗಳ ಹಿಂಡು ಅಲ್ಲಿಂದ ವೇಗವಾಗಿ ಹಾದುಹೋಯಿತು. ಆ ಮೂವರು ಬದುಕುಳಿದರಾದರೂ ಬೆತ್ನ ಭಯ ಇನ್ನಷ್ಟು ಹೆಚ್ಚಾಯಿತು. ಜಿಂಕೆಗಳು ಈ ರೀತಿ ಓಡುವುದು ಯಾವುದೋ ದೊಡ್ಡ ಅಪಾಯದ ಮುನ್ಸೂಚನೆಯಾಗಿತ್ತು. ಎಲ್ಲರೂ ವೇಗವಾಗಿ ಬಂಕರ್ನತ್ತ ಓಡಿ ಒಳಗೆ ನುಗ್ಗಿದರು. ಜಸನ್ ಮರದ ಪಟ್ಟಿಗಳು ಮತ್ತು ಕಬ್ಬಿಣದ ಸರಪಳಿಗಳಿಂದ ಬಾಗಿಲನ್ನು ಮುಚ್ಚಿದನು ಮತ್ತು ಎಲ್ಲರಿಗೂ ಸುಮ್ಮನಿರಲು ಹೇಳಿದನು. ಅಷ್ಟರಲ್ಲಿ ಮೇಲೆ ಹೆಜ್ಜೆಗಳ ಮೆಲ್ಲನೆಯ ಶಬ್ದ ಕೇಳಿಸಿತು. ಯಾರೋ ಸತತವಾಗಿ ಬಂಕರ್ ಮೇಲೆ ಓಡಾಡುತ್ತಿದ್ದರು. ಭಯದಿಂದ ಜೋಯಿ ಅಳಲು ಪ್ರಾರಂಭಿಸಿದಳು. ಬೆತ್ ಅವಳನ್ನು ಸುಮ್ಮನಿರಿಸುತ್ತಾ, ಶಬ್ದ ಹೊರಗೆ ಹೋದರೆ ಎಲ್ಲವೂ ಮುಗಿದು ಹೋಗುತ್ತದೆ ಎಂದಳು. ಆಗ ಜೋಯಿ ಬೊಂಬೆಯ ದಾರವೊಂದು ಸ್ಕ್ರೂನಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಆ ಸ್ಕ್ರೂ ಸಡಿಲವಾಗತೊಡಗಿತು. ಈ ದಾರವು ಬೊಂಬೆಯ ಧ್ವನಿ ಬರುವ ಸ್ವಿಚ್ಗೆ ಜೋಡಿಸಲ್ಪಟ್ಟಿತ್ತು. ಹಠಾತ್ತಾಗಿ ಸ್ಕ್ರೂ ಹೊರಬಂತು ಮತ್ತು ಬೊಂಬೆಯಿಂದ ಜೋರಾದ ಶಬ್ದ ಬರಲಾರಂಭಿಸಿತು. ಜಸನ್ ತಕ್ಷಣ ಬೊಂಬೆಯನ್ನು ಹರಿದು ಸ್ಪೀಕರ್ ಅನ್ನು ಒಡೆದು ಹಾಕಿದನು. ಆದರೆ ಅಷ್ಟರಲ್ಲಾಗಲೇ ತುಂಬಾ ತಡವಾಗಿತ್ತು. ಮೇಲೆ ಇದ್ದ ಪ್ರಾಣಿಗೆ ಅಥವಾ ವ್ಯಕ್ತಿಗೆ ಅವರು ಅಲ್ಲಿರುವುದು ತಿಳಿದು ಹೋಗಿತ್ತು. ಇದ್ದಕ್ಕಿದ್ದಂತೆ ಜೋರಾಗಿ ಡಿಕ್ಕಿ ಹೊಡೆದಂತಾಯಿತು ಮತ್ತು ಭಾರವಾದ ಹೆಜ್ಜೆಗಳು ಬಂಕರ್ ಬಾಗಿಲಿನ ಹತ್ತಿರ ಬಂದು ನಿಂತವು. ಅದು ಬಾಗಿಲನ್ನು ತೆರೆಯಲು ಪ್ರಯತ್ನಿಸತೊಡಗಿತು. ಅದರ ಭಯಾನಕ ಶಕ್ತಿಯ ಮುಂದೆ ಸರಪಳಿಗಳು ಒಂದೊಂದಾಗಿ ತುಂಡಾಗತೊಡಗಿದವು. ಬಾಗಿಲು ಹೆಚ್ಚು ಹೊತ್ತು ಉಳಿಯುವುದಿಲ್ಲ ಎಂದು ಜಸನ್ ಅರ್ಥ ಮಾಡಿಕೊಂಡನು. ಅವನು ನೀರಿನ ಪೈಪ್ನಿಂದ ದಾಳಿ ಮಾಡುತ್ತಾನೆ. ಬೆತ್ ಕೂಡ ಏಣಿಯ ಮೇಲೆ ಹತ್ತಿ ಪೂರ್ಣ ಶಕ್ತಿಯಿಂದ ಬಾಗಿಲನ್ನು ತಡೆಯಲು ಪ್ರಯತ್ನಿಸುತ್ತಾಳೆ. ಅಷ್ಟರಲ್ಲಿ ಮೇಲೆ ಒಂದು ಕಪ್ಪು ನೆರಳು ಕಾಣಿಸುತ್ತದೆ. ಅದರ ಕಣ್ಣುಗಳು ಬಲ್ಬ್ನಂತೆ ಹೊಳೆಯುತ್ತಿದ್ದವು. ಜಸನ್ ಪೈಪ್ನಿಂದ ಹೊಡೆಯುತ್ತಾನೆ. ಆ ವಸ್ತು ಹಿಂದೆ ಬಿದ್ದು ಓಡಿಹೋಗುತ್ತದೆ. ಆದರೆ ಕುಟುಂಬಕ್ಕೆ ಈಗ ತಮ್ಮ ಅಡಗುತಾಣ ಸುರಕ್ಷಿತವಾಗಿಲ್ಲ ಎಂದು ಅರ್ಥವಾಯಿತು. ಮುಂದಿನ ಬಾರಿ ಅದು ಒಬ್ಬನೇ ಬರುವುದಿಲ್ಲ. ಸ್ವಲ್ಪ ಸಮಯದ ನಂತರ ಅಲ್ಮೇರಾ ಅಲುಗಾಡಲು ಪ್ರಾರಂಭಿಸುತ್ತದೆ ಮತ್ತು ಮೇಲೆ ಅನೇಕ ಹೆಜ್ಜೆಗಳ ಶಬ್ದ ಕೇಳಿಸುತ್ತದೆ. ಸಾವಿರಾರು ಜೀವಿಗಳು ತಮ್ಮ ತಲೆಯ ಮೇಲೆ ಓಡುತ್ತಿರುವಂತೆ ಭಾಸವಾಗುತ್ತದೆ.
ಅವರೆಲ್ಲರೂ ಬಂಕರ್ ಬಾಗಿಲಿನ ಬಳಿ ಒಟ್ಟಾಗುತ್ತಾರೆ. ಬೆತ್ ಮತ್ತು ಜೋಯಿ ನಡುಗುತ್ತಿದ್ದರು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಬಂಕರ್ನ ಬಾಗಿಲ ಮೇಲೆ ಭೀಕರ ದಾಳಿ ನಡೆಯಿತು. ಈ ಬಾರಿಯ ಶಕ್ತಿ ಮೊದಲಿಗಿಂತಲೂ ಹೆಚ್ಚಾಗಿತ್ತು. ಗಟ್ಟಿಯಾದ ಕಬ್ಬಿಣದ ಬಾಗಿಲು ಮುರಿದು ಕೆಳಗೆ ಬಿದ್ದಿತು ಮತ್ತು ಬಂಕರ್ನ ಬಾಗಿಲಲ್ಲಿ ಹಲವಾರು ಕಣ್ಣುಗಳು ಹೊಳೆಯತೊಡಗಿದವು. ಅದನ್ನು ನೋಡಿ ಅವರು ಭಯದಿಂದ ಹಿಂದಕ್ಕೆ ಓಡಿದರು. ಆದರೆ ಆ ರಾಕ್ಷಸರು ಕೂಡ ಅವರನ್ನು ಹಿಂಬಾಲಿಸುತ್ತಾ ಬಂದರು. ಬೆತ್ ತನ್ನ ತೈಲ ದೀಪವನ್ನು ಎಸೆದು ಪರದೆಗೆ ಬೆಂಕಿ ಹಚ್ಚಿದಳು ಮತ್ತು ಅಲ್ಮಾರಿಯನ್ನು ಎಳೆದು ದಾರಿಯನ್ನು ಬ್ಲಾಕ್ ಮಾಡಿದರು. ಅವರೆಲ್ಲರೂ ವೇಗವಾಗಿ ಬಂಕರ್ನ ಒಳಭಾಗಕ್ಕೆ ಓಡಿದರು. ಆದರೆ ಇವೆಲ್ಲವೂ ಅವರನ್ನು ಹೆಚ್ಚು ಸಮಯ ತಡೆಯಲಾರವು ಎಂದು ಅವರಿಗೆ ತಿಳಿದಿತ್ತು. ಈಗ ಬದುಕಲು ಬೇರೆ ದಾರಿಯೇ ಇರಲಿಲ್ಲ. ಅಷ್ಟರಲ್ಲಿ ಆ ಮಗುವಿಗೆ ನೆಲದ ಕಡೆಗೆ ತೆರೆಯುವ ಒಂದು ವೆಂಟಿಲೇಷನ್ ಕಂಡಿತು. ಜಸನ್ ತನ್ನ ಪೂರ್ಣ ಶಕ್ತಿಯಿಂದ ಅದನ್ನು ಮುರಿದು ಹೆಂಡತಿ ಮತ್ತು ಮಗಳನ್ನು ಹೊರಕ್ಕೆ ತಳ್ಳಿದನು. ಆದರೆ ತಾನು ಹೊರಬರಲು ಪ್ರಯತ್ನಿಸಿದಾಗ ಕಿರಿದಾದ ಜಾಗದಿಂದಾಗಿ ಅವನು ಅಲ್ಲಿಯೇ ಸಿಲುಕಿಕೊಂಡನು. ಇನ್ನೊಂದೆಡೆ ರಾಕ್ಷಸರು ಅವನತ್ತ ಧಾವಿಸುತ್ತಿದ್ದರು. ಜಸನ್ ಹೇಗಾದರೂ ಮಾಡಿ ಅಲ್ಲಿಂದ ಹೊರಬರಬೇಕಿತ್ತು. ಬೇರೆ ದಾರಿ ಕಾಣದಿದ್ದಾಗ ಅವನು ತನ್ನ ಹೆಗಲ ಮೂಳೆಯನ್ನು ತಾನೇ ಮುರಿದುಕೊಂಡನು. ನೋವಿನಿಂದ ಕಿರುಚಿದರೂ ಹೇಗೋ ಸಾವರಿಸಿಕೊಂಡು ವೆಂಟಿಲೇಷನ್ ಒಳಗೆ ನುಗ್ಗಿದನು. ಬೆತ್ ಸಮಯ ವ್ಯರ್ಥ ಮಾಡದೆ ಜಸನ್ನನ್ನು ಹೊರಕ್ಕೆ ಎಳೆದಳು. ಜಸನ್ ಹೊರಬರುವಷ್ಟರಲ್ಲಿ ಒಂದು ಬೃಹತ್ ಜೀವಿ ಬಂದು ಅವನ ಕಾಲನ್ನು ಹಿಡಿದುಕೊಂಡಿತು. ಈಗ ತಾನು ಬದುಕುವುದು ಅಸಾಧ್ಯವೆಂದು ಜಸನ್ಗೆ ಅರ್ಥವಾಯಿತು. ಅವನು ತನ್ನ ಹೆಂಡತಿಯ ಕಣ್ಣಲ್ಲಿ ಕಣ್ಣಿಟ್ಟು, ಏನೇ ಆದರೂ ಜೋಯಿಗೆ ಏನೂ ಆಗದಂತೆ ನೋಡಿಕೋ ಎಂದು ಹೇಳಿದನು. ಮರುಕ್ಷಣವೇ ಆ ರಾಕ್ಷಸ ಅವನನ್ನು ಬಂಕರ್ನೊಳಗೆ ಎಳೆದುಕೊಂಡಿತು. ಆದರೆ ಜಸನ್ ಬಂಕರ್ನಲ್ಲಿ ರಾಕ್ಷಸರಿಗೆ ಹೆದರುವ ಬದಲು, ಬನ್ನಿ, ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಎಂದು ನೋಡುತ್ತೇನೆ ಎಂದು ಸವಾಲು ಹಾಕಿದನು. ಬೆತ್ ಮತ್ತು ಜೋಯಿ ಕೆಳಗೆ ನೋಡಿದಾಗ ಬಂಕರ್ನಿಂದ ಜೋರಾಗಿ ಕಿರುಚುವ ಶಬ್ದಗಳು ಕೇಳಿಸಿದವು. ತನ್ನ ಪತಿ ತಮಗೆ ಓಡಿ ಹೋಗಲು ಸಮಯ ಮಾಡಿಕೊಡಲು ಹೋರಾಡುತ್ತಿದ್ದಾನೆ ಎಂದು ಬೆತ್ಗೆ ಅರ್ಥವಾಯಿತು. ಅವಳು ನೋವಿನಲ್ಲೂ ಮಗಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟಳು. ಅವರು ಓಡುತ್ತಾ ಹೋದಂತೆ ಒಂದು ವಿಚಿತ್ರ ವಿಷಯ ಗಮನಿಸಿದರು. ಹೊರಜಗತ್ತಿಗೆ ಸಂಪರ್ಕಿಸುವ ಹೈವೇಯಲ್ಲಿ ಈಗ ಎತ್ತರದ ಗೋಡೆಯನ್ನು ನಿರ್ಮಿಸಲಾಗಿತ್ತು. ಅಂದರೆ ಆ ನಗರದಿಂದ ಯಾರೂ ಹೊರಹೋಗುವಂತಿರಲಿಲ್ಲ. ಅಷ್ಟರಲ್ಲಿ ದೂರದಿಂದ ಒಂದು ಆರ್ಮಿ ಹೆಲಿಕಾಪ್ಟರ್ ಬಂದು ಅವರ ಮೇಲೆ ಸ್ಪಾಟ್ ಲೈಟ್ ಹಾಕಿತು. ಅವರು ಅಲ್ಲಿಂದ ಓಡಲು ಪ್ರಯತ್ನಿಸುವಷ್ಟರಲ್ಲಿ ಮೇಲಿಂದ ಒಂದು ದೊಡ್ಡ ಬಲೆ ಬಿದ್ದು ಅವರಿಬ್ಬರು ಅದರಲ್ಲಿ ಸಿಲುಕಿಕೊಂಡರು. ಅವರಿಬ್ಬರು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಬಲೆ ಅವರನ್ನು ಗಟ್ಟಿಯಾಗಿ ಬಂಧಿಸಿತ್ತು. ಬಲೆಯ ಒಳಗಿನಿಂದ ಬೆತ್ ನೋಡಿದಾಗ ಹಸಿರು ಕಣ್ಣುಗಳ ಕಪ್ಪು ನೆರಳುಗಳು ತಮ್ಮತ್ತ ಬರುತ್ತಿರುವುದು ಕಂಡಿತು. ಇಲ್ಲಿ ಕಥೆಯ ಅಸಲಿ ರಹಸ್ಯ ಬಯಲಾಯಿತು. ತಾವು ರಾಕ್ಷಸರು ಎಂದುಕೊಂಡಿದ್ದ ಆ ಹಳದಿ ಕಣ್ಣಿನ ಜೀವಿಗಳು ನಿಜವಾಗಿ ಅನ್ಯಗ್ರಹ ಜೀವಿಗಳಲ್ಲ, ಬದಲಿಗೆ ಮಿಲಿಟರಿ ಸೈನಿಕರು. ಅವರು ಗ್ಯಾಸ್ ಮಾಸ್ಕ್ ಮತ್ತು ನೈಟ್ ವಿಷನ್ ಗ್ಲಾಸ್ಗಳನ್ನು ಧರಿಸಿದ್ದರೂ ಅದರ ಹಳದಿ ಬೆಳಕು ಅವರನ್ನು ರಾಕ್ಷಸರಂತೆ ಕಾಣುವಂತೆ ಮಾಡಿತ್ತು. ಆದರೆ ಸೈನ್ಯದವರು ಇವರ ಜೀವಕ್ಕೆ ಯಾಕೆ ಶತ್ರುಗಳಾಗಿದ್ದರು? ಆ ಗುಟ್ಟು ಇಲ್ಲಿದೆ. ಬೆತ್ ಮತ್ತು ಜೋಯಿ ಇಬ್ಬರನ್ನು ಪರೀಕ್ಷಿಸಿದಾಗ ಅವರಿಬ್ಬರು ವಿಷಕಾರಿ ವೈರಸ್ನಿಂದ ಸೋಂಕಿತರಾಗಿದ್ದಾರೆ ಎಂದು ತಿಳಿದುಬಂದಿತು. ಈ ವೈರಸ್ ಗಾಳಿಯ ಮೂಲಕ ಹರಡುತ್ತಿತ್ತು ಮತ್ತು ಸರ್ಕಾರಕ್ಕೆ ಇದನ್ನು ತಡೆಯಲು ಯಾವುದೇ ಔಷಧ ಇರಲಿಲ್ಲ. ಸೋಂಕಿತರನ್ನು ಕೊಲ್ಲುವುದೊಂದೇ ಅವರಿಗೆ ಉಳಿದಿದ್ದ ದಾರಿ. ಸೈನಿಕರು ತನ್ನ ಮಗಳನ್ನು ಬಿಡುವುದಿಲ್ಲ ಎಂದು ತಿಳಿದಾಗ ಬೆತ್ ಕೋಪಗೊಂಡಳು. ಅವಳ ಮುಖದಲ್ಲಿ ಕಪ್ಪು ಕಲೆಗಳು ಮೂಡತೊಡಗಿದವು. ಅಷ್ಟರಲ್ಲಿ ಒಬ್ಬ ಸೈನಿಕನ ಕುತ್ತಿಗೆಯಿಂದ ರಕ್ತ ಚಿಮ್ಮಿತು. ಅದು ಬೇರೆ ಯಾರೂ ಅಲ್ಲ, ಸಾವಿನಿಂದ ಮರಳಿ ಬಂದಿದ್ದ ಜಸನ್. ಬಂಕರ್ನಲ್ಲಿ ಅವನು ಸತ್ತಿರಲಿಲ್ಲ, ಬದಲಿಗೆ ತನ್ನ ಮೇಲಿನ ನಿಯಂತ್ರಣ ಕಳೆದುಕೊಂಡು ಅಲ್ಲಿದ್ದ ಸೈನಿಕರನ್ನು ಕೊಂದಿದ್ದನು. ಜಸನ್ ಈಗ ಸಂಪೂರ್ಣವಾಗಿ ಬದಲಾಗಿದ್ದನು. ಮುಖದ ಮೇಲೆ ಕಪ್ಪು ಕಲೆಗಳು, ಕೆಂಪು ಕಣ್ಣುಗಳು ಮತ್ತು ದೇಹದ ಶಕ್ತಿ 10 ಪಟ್ಟು ಹೆಚ್ಚಾಗಿತ್ತು. ಅವನು ಸೈನಿಕರ ಮೇಲೆ ದಾಳಿ ಮಾಡಿದನು, ಆದರೆ ಗುಂಡೇಟು ತಗುಲಿ ನೆಲಕ್ಕೆ ಬಿದ್ದನು. ಅಷ್ಟರಲ್ಲಿ ಬೆತ್ ಮತ್ತು ಜೋಯಿ ಬಲೆಯನ್ನು ಹರಿದು ತಪ್ಪಿಸಿಕೊಂಡಿದ್ದರು. ಬೆತ್ ಕೂಡ ರಾಕ್ಷಸ ರೂಪಕ್ಕೆ ಬದಲಾಗಿದ್ದಳು. ಅವಳು ಮಗಳನ್ನು ಕಾರಿನೊಳಗೆ ಬಚ್ಚಿಟ್ಟು ಸೈನಿಕರೊಂದಿಗೆ ಹೋರಾಡಿದಳು. ಅಂತಿಮವಾಗಿ ಗುಂಡೇಟು ತಿಂದ ಅವಳು ಕಾರಿನ ಮೇಲ್ಛಾವಣಿಯ ಮೇಲೆ ಬಿದ್ದಳು. ತನ್ನ ತಂದೆ ತಾಯಿಯ ಸ್ಥಿತಿ ಕಂಡು ಮಗಳು ಜೋಯಿ ಕೂಡ ಕೋಪದಿಂದ ತನ್ನ ರೂಪ ಬದಲಿಸಿಕೊಂಡಳು. ಅವಳು ಒಬ್ಬ ಸೈನಿಕನನ್ನು ಕೊಲ್ಲಲು ಹೋದಾಗ ಬೆತ್ ಅವಳನ್ನು ತಡೆದಳು. ತನ್ನ ಮಗಳು ಕ್ರೂರಿಯಾಗುವುದು ಅವಳಿಗೆ ಇಷ್ಟವಿರಲಿಲ್ಲ. ಬೆತ್ ಮಗಳನ್ನು ಸಮಾಧಾನಪಡಿಸಿದಾಗ ಅವಳು ಮತ್ತೆ ಮನುಷ್ಯ ರೂಪಕ್ಕೆ ಬಂದಳು. ಆದರೆ ಆ ಸೈನಿಕನ ಮಾಸ್ಕ್ ಒಡೆದಿದ್ದರಿಂದ ಅವನು ವೈರಸ್ ಸೋಂಕಿಗೆ ಒಳಗಾದನು. ಜಸನ್ ಕೊನೆಯ ಬಾರಿ ಮಗಳ ಮುಖ ನೋಡಿ ಕಣ್ಣು ಮುಚ್ಚಿದನು. ಮತ್ತೊಂದು ಹೆಲಿಕಾಪ್ಟರ್ ಬರುವಷ್ಟರಲ್ಲಿ ಬೆತ್ ತನ್ನ ಮಗಳನ್ನು ಕರೆದುಕೊಂಡು ಸುರಂಗವೊಂದಕ್ಕೆ ನುಗ್ಗಿದಳು. ಅಲ್ಲಿ ಅವರಿಗೆ ಕಥೆಯ ಆರಂಭದಲ್ಲಿ ಕಂಡಿದ್ದ ನೆರೆಯ ಹುಡುಗ ಸಿಕ್ಕಿದನು. ಅವನು ಅವರನ್ನು ಒಂದು ಗುಹೆಯಂತಹ ಟನಲ್ಗೆ ಕರೆದೊಯ್ದನು. ಅಲ್ಲಿ ಅವನ ಪೋಷಕರು ಮತ್ತು ಅನೇಕ ಸೋಂಕಿತ ಜನರು ಅಡಗಿದ್ದರು. ಈ ವೈರಸ್ ಅಪಾಯಕಾರಿ ಹೌದು, ಆದರೆ ಜೀವಹಾನಿ ಮಾಡುವುದಿಲ್ಲ. ಮನುಷ್ಯ ಅತಿಯಾಗಿ ಹೆದರಿದಾಗ ಅಥವಾ ಕೋಪಗೊಂಡಾಗ ಮಾತ್ರ ಇದು ಅವನನ್ನು ರಾಕ್ಷಸನನ್ನಾಗಿ ಮಾಡುತ್ತದೆ. ಅಲ್ಲಿನ ಜನರು ತಮ್ಮ ಭಾವನೆಗಳನ್ನು ನಿಯಂತ್ರಿಸುವುದನ್ನು ಕಲಿತಿದ್ದರು. ಅವರು ಸೈನಿಕರನ್ನು ರಾಕ್ಷಸರು ಎಂದು ಭಾವಿಸಿದ್ದರು, ಆದರೆ ಸತ್ಯವೇನೆಂದರೆ ತಾವೇ ರಾಕ್ಷಸರಾಗಿ ಬದಲಾಗಿದ್ದರು.